ಹಿಂದುಳಿದ ವರ್ಗಗಳ ಒಕ್ಕೂಟಕ್ಕೆ ಹಿಂದುಳಿದ ವರ್ಗಗಳ ಒಕ್ಕೂಟಕ್ಕೆ ಸರ್ ನೋಡಿ ನಮ್ಮ ಅಮ್ಮಂದಾಳು ಜಯರಾಧ ಉದೇ ಉದೇ ಯಪ್ಪ ಉಮೇಶ್ ಆಲ್ಮೇಲ್ಕರ್ ಅವರು ಮುಖಂಡರಾದಂಥ ಉಮೇಶ್ ಆಲ್ಮೇಲ್ಕರ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಸರ್ ಅಲ್ಲೇ ಬರ್ರಿ ಸರ್. ಹಾಂ ಸರ್ ತಡಿ ಸರ್ ಹೈಲೈಟ್ ಮಾಡಿರ್ತಾನ ಈಗ ಬಿಡಿಸ್ತಿಲ್ಲ ಹಾಂ ಏನೈತಿ ಎಷ್ಟು ಬೇರೆ ಕೊಡಿಸ್ಬೇಕು ಅಂದು ಹಾಂ ಸರ್ ಎಷ್ಟು ಬೇರೆ ಕೊಡಿಸ್ಬೇಕು ಅನ್ನೋ ಕೊಡಿಸ್ಬೇಕು. ಇವತ್ತು ಹುಬ್ಬಳ್ಳಿ ಸವಾಯಿಗಂದ್ರ ಹಾಲದಲ್ಲಿ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಒಂದು ಮಠಾಧೀಶರ ಒಂದು ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಹಿಂದುಳಿದ ವರ್ಗದ ಜನಾಂಗದ ಒಂದು ಅಭಿವೃದ್ಧಿ ಹೇಗೆ ಆಗ್ಬೇಕು ಮತ್ತು ಏನು ಶೈಕ್ಷಣಿಕ ಆರ್ಥಿಕದಿಂದ ಏನು ಹಿಂದುಳಿದಿದ್ದಾರೆ ಸಮಾಜದ ಒಂದು ಹಿಂದುಳಿದ ಸಮಾಜದ ಜನಾಂಗದವರು ಅವ್ರಿಗೆ ಉದ್ಗುಣ ಹೆಂಗೆ ಶಿಕ್ಷಣ ಅವಕಾಶ ಬರಬೇಕು, ಹೇಗೆ ಆರ್ಥಿಕವಾಗಿ ಅವ್ರಿಗೆ ಹೆಂಗ್ ಸಬಲೀಕರಣ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಿಂದುಳಿದ ನಾಯಕರಾದ ಶ್ರೀ ಈಶ್ವರಪ್ಪನವರು ಹಾಗೂ ಕೋಟ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ರಾಜ್ಯ ಸರ್ಕಾರಕ್ಕೆ ನಮ್ಗೆ ಹಿಂದುಳಿದ ವರ್ಗದ ಒಂದೇ ಒಂದು ಆಧಾರ ಇದೆ, ಒಂದು ದೇವರಾಜ ಅರಸು ಹಿಂದುಳಿದ ನಿಗಮ ಒಂದೇ ಒಂದು ಆಧಾರದಲ್ಲಿ ಅದರಲ್ಲಿ 150 ಒಳಪಂಗಡ ಅದಾವು. ಮತ್ ಸರ್ಕಾರದಿಂದ ಏನು ಹೊಸ ಯೋಜನೆ ಬರಾಕತ್ತಾವ ಅದು ನೇರವಾಗಿ ನಮ್ಮ ಹಿಂದುಳಿದ ಸಮಾಜದವ್ರಿಗೆ ಒಂದು ಗಮನದಲ್ಲಿ ಇಟ್ಟು ಅವರು ಒಂದು ಯೋಜನೆ ಮಾಡ್ಬೇಕಂತ ಹೇಳಿ ಅವ್ರಿಗೆ ನಾವು ಆಗ್ರಹ ಮಾಡಿದ್ವಿ. ಸರ್, ಇವತ್ತಿನ ಈ ಸಭೆಯಲ್ಲಿ SSK ಸಮಾಜದ ಬಗ್ಗೆ ಏನಾದ್ರು ಚರ್ಚೆ? SSK ಸಮಾಜ ಹಾಗೂ ಎಲ್ಲಾ ಹಿಂದುಳಿದ ವರ್ಗ ಸಮಾಜ ಒಗ್ಗೂಟದಿಂದ ಅಂದ್ರೆ ಒಂದೇ ಕಟ್ಗಿ ಇದ್ರೆ ಯಾರು ಮುರಿಬಹುದು. ಈಗ ನಾವು ಆಟ್ ಎ ಟೈಮ್ 100 ಕಟ್ಗಿಯನ್ನು ಕೊಟ್ರೆ ಅಂದ್ರೆ ಬಂಡಲ್ ಆಫ್ ಸ್ಟಿಕ್ಸ್ ಅನ್ನು ಕೊಟ್ರೆ ಅದು ಮುರಿಯಕ್ ಸಾಧ್ಯ ಆಗಿಲ್ಲ. ಹಾಗಾಗಿ SSK ಸಮಾಜದ ಬಗ್ಗೆನೂ ಚಿಂತನೆ ಮಂಥನ ಆಯ್ತು ಹಾಗೂ ಹಲವಾರು ಸಮಾಜದ ಹಿಂದುಳಿದ ಸಮಾಜದ ಚಿಂತನೆ ಆಯ್ತು. SSK ಸಮಾಜದ ಧರ್ಮದರ್ಶಿಗಳು SSK ಸಮಾಜ ರಾಜ್ಯಾಧ್ಯಕ್ಷರು ಒಂದು ವಿಚಾರಗಳನ್ನು ಇಟ್ರು. ಸೊ SSK ಸಮಾಜದಿಂದ ರಾಜ್ಯಾಧ್ಯಕ್ಷರು ಇದ್ರು. ಥ್ಯಾಂಕ್ ಯು ಸರ್.